ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ವೀಕ್ಷಕರೇ, ನಾವಿವತ್ತು ಡಿಸ್ಕಸ್ ಮಾಡಕ್ ಹೋಗ್ತಾ ಇರೋ ವಿಷಯ ಸಂಧಿವಾತ ಅಥವಾ ಆಸ್ಟಿಯೋ ಆರ್ಥರೈಟಿಸ್. ಸಾಧಾರಣವಾಗಿ ಮಂಡಿ ನೋವು ಅಂತ ನಾವು ಕರಿತೀವಿ. ಈ ಮಂಡಿ ಸಾಧಾರಣವಾಗಿ 40-50 ವಯಸ್ಸಾದ ನಂತರ ಈ ವಯಸ್ಸಾದ ಪುರುಷರಲ್ಲಿ ಅಥವಾ ಮಹಿಳೆಯರಲ್ಲಿ ಹೇರಳವಾಗಿ ಎಲ್ಲರ ಮನೆಯಲ್ಲೂ ಇರ್ತಾರೆ. ಅದರಲ್ಲೂ ಎಸ್ಪೆಷಲಿ ಮಹಿಳೆಯರಿಗೆ ತುಂಬಾ ಕಾಡಿಸುವಂತ ಒಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ ಮಂಡಿಯ ನೋವು. ಈ ಮಂಡಿ ನಮ್ಮ ದೇಹವನ್ನು ಎತ್ಕೊಂಡು ತಿರುಗಾಡ್ಲಿಕ್ಕೆ ಒಂದು ಮೋಸ್ಟ್ ಪ್ರಾಮಿನೆಂಟ್, ತುಂಬಾ ಮುಖ್ಯವಾದ ಒಂದು ವೇಟ್ ಬೇರಿಂಗ್, ಅಂದ್ರೆ ನಮ್ಮ ಭಾರವನ್ನ ಹೊರುವಂತ ಒಂದು ಜಾಯಿಂಟ್ ಅಂದ್ರೆ ಇದು ಮಂಡಿ. ಈ ಮಂಡಿಗಳು ನಾವು ಒಂದು ಮಾತು ಹೇಳ್ತೀವಿ, ನಾವು ಯಾವತ್ತು ನಮ್ಮ ಮಂಡಿಯನ್ನ ನಾವು ಮಕ್ಕಳ ತರ ನೋಡ್ಕೋಬೇಕು. ವಯಸ್ಸಾದ್ಮೇಲೆ ಈ ಮಂಡಿಗಳು ನಮ್ಮನ್ನ ಮಕ್ಕಳ ತರ ಎತ್ಕೊಂಡು ತಿರುಗಾಡ್ತವೆ ಅಂತ. ನಮ್ಮ ಭಾರನ ಹೊರಕ್ಕೆ ಬೇಕಾಗಿರುವಂತ ಒಂದು ಜಾಯಿಂಟ್, ನಮ್ಮ ಭಾರನ ಅವೇ ಹೊರಬೇಕು ಅಂತ. ಅದು ಯಾವಾಗ ವೀಕ್ ಆಗಕ್ಕೆ ಶುರು ಆಗುತ್ತೋ, ಯಾವಾಗ ತೊಂದರೆ ಉಂಟಾಗ ಶುರು ಆಗುತ್ತೋ, ಪ್ರಾಬ್ಲಮ್ ಸುಮಾರು ಸ್ಟಾರ್ಟ್ ಆಗುತ್ತೆ. ಟ್ರೀಟ್ಮೆಂಟ್ ಮೇಲೆ ಟ್ರೀಟ್ಮೆಂಟ್, ಎಣ್ಣೆ ಮೇಲೆ ಎಣ್ಣೆ, ಪೇನ್ ಕಿಲ್ಲರ್ ಮೇಲೆ ಪೇನ್ ಕಿಲ್ಲರ್ ತಗೊಂಡ್ಬಿಟ್ಟು ಕೂಡ ನಿಮಗೆ ಈ ಸಂಪೂರ್ಣವಾಗಿ ಮುಕ್ತಿ ಸಿಗ್ತಾ ಇರಲ್ಲ. ಇವತ್ತು ನಾವು ಈ ಮಂಡಿ ನೋವು ಉಂಟಾಗುವ ಒಂದು ಬಹಳ ಮುಖ್ಯವಾದ ಕಾರಣ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ, ಮತ್ತು ಆ ಒಂದು ಮುಖ್ಯ ಕಾರಣವನ್ನ ಅಡ್ರೆಸ್ ಮಾಡುವಂತ ಒಂದು ಮನೆಮದ್ದಿನ ಬಗ್ಗೆ ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಫಸ್ಟ್ಗೆ ಹೇಳ್ದಂಗೆ ನೋಡಿ, ಈ ಮಂಡಿ ಸೌತಕ್ಕೆ ಅಥವಾ ಮಂಡಿ ನಾರ್ಮಲಿ ನೋಡಿ ವಯಸ್ಸಾಗ್ತಾ ಇದ್ದಂಗೆ ಪ್ರತಿಯೊಂದು ಸವಿಯುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್, ನಮ್ಮ ಕಾರಿನ ಟೈರ್ ಇರ್ಬೋದು, ಜಾಸ್ತಿ ಓಡಿಸಿದ್ರೆ ಆ ಕಾರಿನ ಟೈರ್ ಸವಿಯುತ್ತೆ. ಅದೇ ರೀತಿ ನಮ್ಮ ಜಾಯಿಂಟ್ ಕೂಡ ಜಾಸ್ತಿ ಯೂಸ್ ಆಗಿ ಏನಾಗ್ತದೆ ಅಂತ ಹೇಳಿದ್ರೆ ಅದು ಸವಿತಾ ಬರುತ್ತೆ. ಈಗ ನೋಡಿ, ನಮ್ಮ ತೊಡೆಯ ಒಂದು ಮೂಳೆ ನಾವು ಫೀಮರ್ ಅಂತ ಕರಿತೀವಿ, ಅದ್ರ ಕೆಳಗಡೆ ಕಾಲಿನ ಒಂದು ಮೂಳೆ ಟಿಬಿಯಾ ಅಂತ ಕರಿತೀವಿ. ಎರಡರ ಮಧ್ಯ ಕೂಡ ಒಂದು ಸಣ್ಣ ಕಾರ್ಟಿಲೇಜ್ ಅಂತ ಇರುತ್ತೆ. ಎರಡು ಮೂಳೆಗಳಿಗೂ ಆರ್ಟಿಕ್ಯುಲರ್ ಸರ್ಫೇಸ್ ಆಗಿ ಕಾರ್ಟಿಲೇಜ್ ಅಂತ ಇರುತ್ತೆ. ಅದು ಮಾಡಲ್ಪಟ್ಟಿರೋದು ಈ ಕೊಲಾಜನ್ ಅಥವಾ ಮತ್ತು ಈ ಕಾಂಡ್ರೋಸೈಟ್ಸ್ ನಿಂದ. ಕಾಂಡ್ರೋಸೈಟ್ಸ್ ಅಂದ್ರೆ ಈ ಒಂದು ಕಾರ್ಟಿಲೇಜ್ ಉಂಟು ಮಾಡುವಂತ ಸೆಲ್ಸ್ಗಳು ಅಥವಾ ಕೋಶಗಳಿಗೆ ನಾವು ಕಾಂಡ್ರೋಸೈಟ್ಸ್ ಅಂತ ಕರಿತೀವಿ. ಈ ಕಾಂಡ್ರೋಸೈಟ್ಸ್ ಮನುಷ್ಯನ ಜೀವನದಲ್ಲಿ ಉತ್ಪಾದನೆ ಆಗ್ತಾನೆ ಇರುತ್ತೆ. ಹುಟ್ಟೋದ್ರಿಂದ ಸಾಯೋ ತನಕ ಉತ್ಪಾದನೆ ಆಗ್ತಾ ಇರುತ್ತೆ, ಮತ್ತೆ ಉತ್ಪಾದನೆ ಆಗಿದ್ದು ನಶಿಸಿ ಕೂಡ ಹೋಗ್ತಾ ಇರುತ್ತೆ. ಆದ್ರೆ ಅದರ ಸ್ಪೀಡ್ ವೇರಿಯೇಷನ್ಸ್ ಆಗಿರುತ್ತೆ. 30-40ನೇ ವಯಸ್ಸು ತನಕ ಕಾಂಡ್ರೋಸೈಟ್ಸ್ ನ ಉತ್ಪಾದನೆ ಜಾಸ್ತಿ ಇರುತ್ತೆ, ಅದರ ನಶಿಸು ಹೋಗುವಿಕೆ ಕಡಿಮೆ ಇರುತ್ತೆ. ಅದೇ ಒಂದು 40-50 ಆದ ನಂತರ ಉತ್ಪಾದನೆ, ಈ ಕಾಂಡ್ರೋಸೈಟ್ಸ್ ಉತ್ಪಾದನೆ ಕಡಿಮೆ ಆಗುತ್ತೆ, ನಶಿಸಿ ಹೋಗುವಂತ ಒಂದು ಪ್ರಮಾಣ ಜಾಸ್ತಿ ಆಗುತ್ತೆ. ಇದೇ ಒಂದು ಮುಖ್ಯ ಕಾರಣ ಈ ಮಂಡಿಯ ನೋವು ಬರಲಿಕ್ಕೆ ಅಥವಾ ಮಂಡಿ ಸೌತ ಉಂಟಾಗ್ಲಿಕ್ಕೆ. ವಯಸ್ಸಾಗ್ತಾ ಇದ್ದ ನೀವು ನೋಡಿರ್ಬೋದು, ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ಜಸ್ಟ್ ಸ್ಟಿಫ್ನೆಸ್ ಆಗಿರುತ್ತೆ. ತುಂಬಾ ಮೆಟ್ಲತ್ತಿದ್ರೆ ಅಥವಾ ನೆಲದ ಮೇಲೆ ಕೂತಲ್ಲಿ ನಿಂತರೆ ಮಾತ್ರ ನೋವ್ತಾ ಇರುತ್ತೆ. ಉದಾಸೀನ ಮಾಡ್ತೀರಾ, ಪೇನ್ ಕಿಲ್ಲರ್ಗಳು ತಗೊಳ್ತೀರಾ. ಅದು ಗ್ರೇಡ್ ಫಸ್ಟ್. ಅದಾದ ನಂತರ ಗ್ರೇಡ್ 2 ಹೋಗ್ಬಿಡುತ್ತೆ. ಹಂಗೆ ನಾವು ನೆಗ್ಲೆಕ್ಟ್ ಮಾಡ್ಬಿಟ್ಟ ಅಂದ್ರೆ ಈ ಗ್ರೇಡ್ 2 ಹೋಗುತ್ತೆ. ಈ ಗ್ರೇಡ್ 2 ಅಂದ್ರೆ ಏನಂತ ಹೇಳಿದ್ರೆ, ಈ 2ನೇ ಗ್ರೇಡ್ಗೆ ಹೋದಾಗ ಈ ಕಾರ್ಟಿಲೇಜ್ ಏನಿರುತ್ತೆ ಅಲ್ಲಿ ಇಲ್ಲಿ ಸಣ್ಣ ಸಣ್ಣ ಒಡಕುಗಳು ಕಾಣಿಸ್ಕೊಳ್ತವೆ. ಆಸ್ಟಿಯೋಫೈಟ್ಸ್ ಅಂತ ಹೇಳ್ತೀವಿ. ಸಣ್ಣ ಸಣ್ಣ ಮುಳ್ಳಿನ ರೀತಿಯ ಪ್ರೊಜೆಕ್ಷನ್ಸ್ ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ. ಈ ಒಂದು ಕಾರಣದಿಂದಾಗಿ ಈ ಮೂಳೆ ಅಡ್ವಾನ್ಸ್ ಆಗೋಗುತ್ತೆ. ನೋಡಿ, ಈಗ ನೀವು ಮಂಡಿಯ ಒಂದು ಚಿತ್ರವನ್ನ ಕರೆಕ್ಟಾಗಿ ನೋಡಿದ್ರೆ, ನೀವು ಗಮನಿಸಿದ್ರೆ ಇದೊಂದು ಹಿಂಜ್ಡ್ ಜಾಯಿಂಟ್. ಕೇವಲ 2 ಮೂಮೆಂಟ್, ಮುಂದೆ ಈ ಭಾಗ ತೆಗೆದು ಹಾಕ್ದಂಗೆ ಹಿಂಜಸ್ ಏನ್ ಯೂಸ್ ಮಾಡ್ತೀವಲ್ಲ ಆ ತರ ಒಂದು ಜಾಯಿಂಟ್ ಅಷ್ಟೇ. ಇದ್ರಲ್ಲಿ ಒಂದು ಮಾಂಸಖಂಡಗಳ ಒಂದು ಸಮೂಹನೇ ಇದೆ ಇಲ್ಲಿ. ಆಕ್ಚುಲಿ ಇಲ್ಲಿ ಮುಂಭಾಗದಲ್ಲಿ ಬರುವಂತ ಈ ಒಂದು ಕ್ವಾಡ್ರಿಸೆಪ್ಸ್ ಮಸಲ್ಸ್ ಇರ್ಬೋದು, ಹಿಂಭಾಗದಲ್ಲಿ ಬರುವಂತ ಈ ಹ್ಯಾಮ್ಸ್ಟ್ರಿಂಗ್ ಮಸಲ್ಸ್ ಅಂತೀವಿ. ಜೊತೆಗೆ ಈ ಲಿಗಮೆಂಟ್ ಗಳಿದಾವೆ. ಇಲ್ಲಿ ಮೀಡಿಯಲ್ ಕೊಲ್ಯಾಟ್ರಲ್ ಲಿಗಮೆಂಟ್ ಅಂತ ಇರುತ್ತೆ, ಲ್ಯಾಟ್ರಲ್ ಕೊಲ್ಯಾಟ್ರಲ್ ಲಿಗಮೆಂಟ್ ಅಂತ ಇರುತ್ತೆ. ಈ ಮಂಡಿಯ ಒಳಭಾಗದಲ್ಲಿ ನಮ್ಮ ದೇಹವನ್ನು ಸರಿಯಾಗಿ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಒಂದು ಪೋಸ್ಟಿಯರ್ ಕೊಲ್ಯಾಟ್ರಲ್ ಲಿಗಮೆಂಟ್, ಆಂಟೀರಿಯರ್ ಕೊಲ್ಯಾಟ್ರಲ್ ಲಿಗಮೆಂಟ್ ಮತ್ತು 2 ವಾಷರ್ಗಳು ಇರ್ತವೆ. ಅರ್ಧ ಚಂದ್ರಾಕೃತಿಯ 2 ವಾಷರ್ಗಳು. ಅದಕ್ಕೊಂದು ಮೀಡಿಯಲ್ ಮೆನಿಸ್ಕಸ್ ಅಂತೀವಿ, ಒಂದು ಲ್ಯಾಟ್ರಲ್ ಮೆನಿಸ್ಕಸ್ ಅಂತ ಹೇಳ್ತೀವಿ. ಹಿಂಗೆ ಸೊ ಈ ಒಂದು ಸಮೂಹ ಅಂದ್ರೆ ಒಂದು ಮಾಂಸಖಂಡದ ಸಮೂಹ, ಇವೆಲ್ಲ ಹಸಿ ಮೂಳೆಗಳು ಅನ್ಬೋದು. ಇದೆಲ್ಲ ಮಾಡಲ್ಪಟ್ಟಿರೋದೇ ಈ ಕಾಂಡ್ರೋಸೈಟ್ಸ್ ಇಂದ. ಈ ಕಾಂಡ್ರೋಸೈಟ್ಸ್ ಯಾವಾಗ ವೇರಿಯಂಟ್ ಆಗಿ ಶುರು ಆಗುತ್ತೋ, ಯಾವಾಗ ಓವರ್ ಯೂಸ್ ಆಗುತ್ತೋ, ಯಾವಾಗ ಹೆಚ್ಚು ತೂಕ ಬರುತ್ತೋ, ಸಾಧಾರಣವಾಗಿ ಇದು ಸವಿಯುವಂತ ಒಂದು ಪ್ರಾಬ್ಲಮ್ ಸಾಮಾನ್ಯವಾಗಿ ಕಂಡು ಬರುತ್ತೆ. ಕೆಲವರಿಗೆ ಏನಂತ ಹೇಳಿದ್ರೆ ಮುಂಭಾಗದಲ್ಲಿ ಪಟೇಲರ್ ಆರ್ಟಿಕ್ಯುಲರ್ ಸರ್ಫೇಸ್ ಇರುತ್ತೆ. ಪಟೇಲ ಅಂತ ಒಂದು ಇರುತ್ತಲ್ಲ, ನಮ್ಮ ಮಂಡಿ ಚಿಪ್ಪು ಅಂತ ಹೇಳ್ತೀವಿ, ಅದಕ್ಕೂ ಮತ್ತು ನಮ್ಮ ಮೂಳೆ ಇದು ಮಾಡ್ಲಿಕ್ಕೂ ಕೂಡ ಒಂದು ಇದಿರ್ತದೆ. ಜೊತೆಗೆ ಈ 2 ಮೂಳೆಗಳ ಮಧ್ಯದಲ್ಲಿ ಒಂದು ಥಿನ್ ಆಗಿರೋ ಒಂದು ಸೈನೋವಿಯಲ್ ಫ್ಲೂಯಿಡ್ ಅಂತ ಇರುತ್ತೆ, ಗಮ್ ಅಂತ ನಾವೇನ್ ಕರಿತೀವಿ. ಕೆಲವರಿಗೆ ಅದು ಏಜ್ ಆಗ್ತಾ ಏನಾಗ್ತದೆ ಅಂದ್ರೆ ಆ ಗಮ್ ಕೂಡ ಡ್ರೈ ಆಗ್ತಾ ಹೋಗುತ್ತೆ. ಈ ಕಾರ್ಟಿಲೇಜ್ ಮತ್ತು ಈ ಕಾರ್ಟಿಲೇಜ್ ಒಂದಕ್ಕೊಂದು ರಬ್ಬ ಆಗಿ ಶುರು ಆಗುತ್ತೆ. ಯಾವಾಗ ಈ ಸ್ಪೇಸ್ ಕಡಿಮೆ ಆಗಿ ರಬ್ಬ ಆಗಿ ಶುರು ಆಗುತ್ತೋ ಅವಾಗ ಅದು ಜಾಸ್ತಿ ಕಾರ್ಟಿಲೇಜ್ ಡ್ಯಾಮೇಜ್ ಆಗುತ್ತೆ. ಈ ಫಸ್ಟ್ ಗ್ರೇಡ್, ಸೆಕೆಂಡ್ ಗ್ರೇಡ್ ಅಲ್ಲಿ ಇದ್ದಿದ್ದು 3ನೇ ಸ್ಟೇಜ್ಗೆ ಹೋಗುತ್ತೆ. 60% ಅಷ್ಟು ಈ ಒಂದು ಇದು ಡ್ಯಾಮೇಜ್ ಆಗ್ಬಿಟ್ಟಿರುತ್ತೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಲ್ಲಕ್ಕೇನೆ ಆಗಲ್ಲ. ಮೆಟ್ಲೆತ್ತದಿರ್ಲಿ, ಒಂದು 4 ಹೆಜ್ಜೆ ನಡೆದ್ರೆ ಕೂಡ ನೋವು ಅಂತ ಹೇಳ್ತಾರೆ. ನೆಲಕ್ಕೆ ಕೂರಕ್ಕೆ ಆಗೋದಿಲ್ಲ. ತುಂಬಾ ರೆಡ್ನೆಸ್ ಇರುತ್ತೆ, ಮಂಡಿ ಸುತ್ತ ಊತ ಇರುತ್ತೆ, ಮುಟ್ಟದ ನೋವು ಅಂತ ಹೇಳ್ತಾ ಇರ್ತಾರೆ. ಈ ತರ ಎಲ್ಲ ಪ್ರಾಬ್ಲಮ್ಸ್ ಬಂದಿರುತ್ತೆ. ಅದಕ್ಕಿಂತ ಹೈಯರ್ ಸ್ಟೇಜ್ಗೆ ಹೋಗ್ಬಿಟ್ರೆ ಅಂದ್ರೆ 4ನೇ ಸ್ಟೇಜು,
ಗ್ರೇಡ್ 4 ಅಂತ ನಾವೇನ್ ಕರಿತೀವಿ. ಅದರಲ್ಲಿ ಈ ಕಾರ್ಟಿಲೇಜ್ಗಳು 60% ಡ್ಯಾಮೇಜ್ ಆಗ್ಬಿಟ್ಟಿರುತ್ತೆ. ಈ ಸೈನೋವಿಯಲ್ ಫ್ಲೂಯಿಡ್ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗಿರುತ್ತೆ. ಇಲ್ಲಿ ಸಣ್ಣ ಪುಟ್ಟ ಪ್ರೊಜೆಕ್ಷನ್ಸ್ಗಳು ಮುಳ್ಳು ತರ ಆಸ್ಟಿಯೋಫೈಟ್ಸ್ ಅಂತ ಏನ್ ಕರಿತೀವಿ, ಅದು 7 ರಿಂದ 8 ಜಾಸ್ತಿನೇ ಪ್ರೊಡಕ್ಷನ್ ಆಗಿರುತ್ತೆ. ಮೂಳೆಗಳು ನೆರೆದ್ರೆ ನಿಂತ್ರೆ ಸ್ವಲ್ಪ ಅಲ್ಲಾಡಿದ್ರೆ ಸಾಕು ಕಟಕಟ ಕಟಕಟ ಸೌಂಡ್ ಬರಕ್ ಶುರು ಆಗ್ಬಿಡುತ್ತೆ. ಜೊತೆಗೆ ಮಂಡಿ ಮುಟ್ಟಕ್ಕೆ ಆಗಲ್ಲ, ಮಂಡಿ ಮುಟ್ಟರು ಸಾಕು ನೋವು ಅಂತ ಹೇಳ್ತಾ ಇರ್ತಾರೆ. ಈ ತರ ಎಲ್ಲ ಸಿಂಪ್ಟಮ್ ಜಾಸ್ತಿ ಬರುತ್ತೆ. ಡಾಕ್ಟರ್ ಹತ್ರ ಹೋದಾಗ ಇದಕ್ಕೆ ಇನ್ನೇನು ಬೇರೆ ಮಾಡಕ್ಕಾಗಲ್ಲ, ಇದಕ್ಕೆ ನೀವು ಆಪರೇಷನ್ ಒಂದೇ ದಾರಿ, ಟೋಟಲ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡಿಸ್ಕೊಂಬಿಡಿ ಅಂತ ಹೇಳ್ಬಿಡ್ತಾರೆ. ಮಾಡಿಸ್ಕೊಂಡ ತಕ್ಷಣ ಸರಿಯಾಗುತ್ತೆ ಅಂತ ಹೇಳ್ತಾರೆ, ಇಲ್ಲ 50-50 ಆದ್ರೂ ಆಯ್ತು ಇಲ್ಲಾದ್ರೂ ಇಲ್ಲ, ಈ ತರ ಹೇಳ್ಬಿಡ್ತಾರೆ. ಖಿನ್ನತೆಗೊಳಗಾಗ್ಬಿಡ್ತೀರ. ನೋಡಿ ವೀಕ್ಷಕರೇ, ನಾನು ಇಷ್ಟು ಹೊತ್ತು ಹೇಳಿದ್ದು ಈ ಕಾಂಟ್ರೋಸೈಟ್ಸ್ ಬಗ್ಗೆ, ಒಂದು ಬೇಸಿಕ್ ಐಡಿಯಾ ಬಗ್ಗೆ ಹೇಳಿದ್ದ ನಿಮಗೆ. ಈ ಕಾಂಟ್ರೋಸೈಟ್ಸ್ ಉತ್ಪಾದನೆ ಆಗ್ತಾ ಇರುತ್ತೆ, ನಶಿಸಿ ಹೋಗ್ತಾ ಇರುತ್ತೆ. ಒಂದು ವಯಸ್ಸಾದ ನಂತರ ಈ ಕಾಂಟ್ರೋಸೈಟ್ಸ್ಗಳು ಅಥವಾ ನಮ್ಮ ಕಾರ್ಟಿಲೇಜ್ ನ ಉತ್ಪಾದನೆ ಮಾಡುವಂತ ಜೀವಕೋಶಗಳು ಕಡಿಮೆ ಆಗೋಗ್ತವೆ ಅಂತ ಹೇಳಿದೆ. ಆದ್ರೆ ಈ ಜೀವಕೋಶಗಳನ್ನ ಉತ್ಪಾದನೆ ಮಾಡುವಂತ ಒಂದು ಟೆಕ್ನಿಕ್ ನಾನು ನಿಮಗೆ ಹೇಳ್ಕೊಟ್ರೆ, ನೀವು 50 ವರ್ಷ ಆಗಿರಲಿ, 60 ವರ್ಷ ಆಗಿರಲಿ, 70 ವರ್ಷ ಆಗಿರಲಿ, ನಿಮ್ಮ ಮಂಡಿಯ ವಯಸ್ಸು 50 ಇದ್ರೆ ನಿಮ್ಮ ಮಂಡಿಗಳು ಸವಿಯೋ ಚಾನ್ಸಸ್ ತುಂಬಾ ಕಡಿಮೆ. ಜೊತೆಗೆ ಈ ಸವಿದ ಹೋದ ಮಂಡಿಗಳು ಕೂಡ ರೀಫಾರ್ಮೇಶನ್ ಆಗುತ್ತೆ. ವೈಜ್ಞಾನಿಕವಾದ ಒಂದು ಉಪಾಯ ಇದೆ. ಆ ಉಪಾಯವನ್ನ ನೀವು ಮಾಡಿದ್ರೆ ಖಂಡಿತವಾಗ್ಲೂ ಆಗುತ್ತೆ. ಜೊತೆಗೆ ನೋಡಿ, ಈ ಮಾಂಸಖಂಡಗಳು ಗಟ್ಟಿಯಾಗ್ಲಿಕ್ಕೆ ವ್ಯಾಯಾಮಗಳು ಮಾಡಲೇಬೇಕು. ಜೊತೆಗೆ ಒಳ್ಳೆ ಪೋಷಕಾಂಶ ಇರುವಂತಹ ಆಹಾರಗಳು ಲೈಕ್ ಕ್ಯಾಲ್ಸಿಯಂ ಹೆಚ್ಚಿರುವಂಥದ್ದು, ಫಾಸ್ಫರಸ್ ಹೆಚ್ಚಿರುವಂಥದ್ದು, ಮ್ಯಾಂಗನೀಸ್ ಹೆಚ್ಚಿರುವಂತಹ ಆಹಾರಗಳು, ವೈಟಮಿನ್ ಡಿ ಹೆಚ್ಚಿರುವಂತಹ ಒಂದು ಪೋಷಕಾಂಶ ಇರುವಂತಹ ಆಹಾರಗಳು ತಗೊಳ್ಳೋದು. ಜೊತೆಗೆ ಈ ಒಂದು ಮನೆ ಮದ್ದನ್ನ ನೀವು ಫಾಲೋ ಮಾಡ್ಬೇಕಾಗತ್ತೆ. ಅದ್ ಹೆಂಗೆ ಅಂದ್ರೆ ಸಿಂಪಲ್ ಆಗಿ ಸ್ವಲ್ಪ ಗಮನ ಇಟ್ಕೊಳ್ಳಿ. ಕ್ಯಾಸ್ಟರ್ಡ್ ಮಸ್ಟರ್ಡ್ ಪ್ಯಾಕ್ ಅಂತ. ಕ್ಯಾಸ್ಟರ್ ಅಂದ್ರೆ ಹರಳೆಣ್ಣೆ, ಹರಳೆಣ್ಣೆ ಮತ್ತು ಸಾಸಿವೆ ಎಣ್ಣೆಯ ಪಟ್ಟಿ. ಒಂದು 30 ml ಅಷ್ಟು ಹರಳೆಣ್ಣೆ ತಗೊಳ್ಳಿ, ಒಂದು 30 ml ಅಷ್ಟು ಸಾಸಿವೆ ಎಣ್ಣೆನ ತಗೊಳ್ಳಿ. ಅದ್ ಎರಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಮಾಡಿ, ಅದಕ್ಕೆ ಒಂದು ಬ್ಯಾಂಡೇಜ್ ಬಟ್ಟೆ, ಒಂದಿಷ್ಟು ಉದ್ದದ ಬ್ಯಾಂಡೇಜ್ ಬಟ್ಟೆ ತಗೊಳ್ಳಿ, ಅದನ್ನ ರೋಲ್ ಮಾಡಿ ಚೆನ್ನಾಗಿ ಅದ್ದಿ ಅದನ್ನ ಹಿಂಡ್ಬಿಟ್ಟು ನಿಮ್ಮ ಮಂಡ್ಯ ಸುತ್ತ ಅದನ್ನ ಸುತ್ತಬಿಟ್ಟು ಅದ ನಂತರ ಅದಕ್ಕೆ ನೀವು ಸ್ಟೀಮ್ ಅನ್ನು ಕೊಡಬೇಕು. 100 ಡಿಗ್ರಿ ಸೆಂಟಿಗ್ರೇಡ್ ಇರುವಂತ ಸ್ಟೀಮ್ ಕೊಟ್ಟಾಗಲೇ ಅದು ವಾಪಸ್ ಒಳಗಡೆ ಪೆನಿಟ್ರೇಟ್ ಆಗುತ್ತೆ, ಅದ್ರೊಳಗಡೆ ನಿಮ್ಮ ಮಂಡಿಯ ಒಳಗಡೆ. ಹೇಗ್ ಮಾಡಿ ಅಂತ ಹೇಳಿದ್ರೆ, ಅದು ಸುತ್ತಿದ ನಂತರ ಇಲ್ಲಿ ಒಂದು ಕುಕ್ಕರ್ ತಗೊಳ್ಳಿ, ಆ ಕುಕ್ಕರಿಗೆ ನೀರ್ ಹಾಕಿ ಅದನ್ನ ಮುಚ್ಚಿಬಿಡಿ, ಅದ್ರ ವೇಟ್ ವಾಲ್ ತೆಗೆದ್ಬಿಡಿ. ವೇಟ್ ವಾಲ್ ತೆಗೆದ್ಬಿಟ್ಟು ಒಂದು ರಬ್ಬರ್ ಟ್ಯೂಬ್ ಹಾಕಿ, ಒಂದಿಷ್ಟು ಉದ್ದ ರಬ್ಬರ್ ಟ್ಯೂಬ್ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ದೂರದಿಂದ ಸ್ವಲ್ಪ ಬಟ್ಟೆಯನ್ನು ಮುಚ್ಚಿಬಿಟ್ಟು ಡೈರೆಕ್ಟ್ ಹಾಕ್ಬೇಡಿ, ಸುಟ್ಟು ಬಿಡುತ್ತೆ ಕಾಲು. ಹಂಗಾಗಿ ಆ ಬಟ್ಟೆ ಮೇಲೆ ಲೈಟ್ ಆಗಿ ಅದಕ್ಕೆ ಆ ಸ್ಟೀಮ್ ಸುತ್ತಲೂ ಒಂದು 10 ರಿಂದ 15 ನಿಮಿಷ ಕೊಡ್ತಾ ಬನ್ನಿ. 100 ಡಿಗ್ರಿ ಟೆಂಪರೇಚರ್ ಇರುವಂತ ಸ್ಟೀಮು ಈ ಸಾಸಿವೆ ಎಣ್ಣೆ ಮತ್ತು ಈ ಹರಳೆಣ್ಣೆಯ ಪಟ್ಟಿಯ ಮೇಲ್ಗಡೆ ನೀವು ಮಾಡ್ತಾ ಬರೋದ್ರಿಂದ ಸುಮಾರು ಅತ್ಯದ್ಭುತ ಪ್ರಕ್ರಿಯೆಗಳು ನಿಮ್ಮ ಮಂಡಿಯ ಒಳಗಡೆ ನಡೀತವೆ. ಅದ್ರ ಒಂದು ಅಂತ ಹೇಳಿದ್ರೆ HSB-E65 ಅಂತ ಹೇಳ್ಬಿಟ್ಟು ಒಂದು ಪ್ರೋಟಿಯೋಲೈಟಿಕ್ ಎನ್ಸೈಮ್ ಆ ಜಾಗದಲ್ಲಿ ಉತ್ಪಾದನೆ ಆಗುತ್ತೆ ಅಂತ ಹೇಳ್ಬಿಟ್ಟು ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಅದ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಈ ಕಾಂಡ್ರೋಸೈಟ್ಸ್ ನ ಉತ್ಪಾದನೆಯನ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಒಂದು ಪ್ರೋಟಿಯೋಲಿಟಿಕ್ ಆಕ್ಟಿವಿಟಿಯಿಂದ ಈ ಕಾಂಡ್ರೋಸೈಟ್ಸ್ ಮತ್ತೆ ಪ್ರೊಡಕ್ಷನ್ ಆಗ್ಲಿಕ್ಕೆ ಪ್ರಚೋದನೆಗೊಳಿಸುತ್ತೆ. ಪ್ರಚೋದನೆ ಕೊಡಿಸ್ಬಿಟ್ಟು ಈ ಕಾಂಡ್ರೋಸೈಟ್ಸ್ ಉತ್ಪಾದನೆ ಆಗುತ್ತೆ ಅಂತ ವೈಜ್ಞಾನಿಕ ಪ್ರೂವ್ ಆಗಿದೆ. ಎರಡನೇದು, ಈ ಒಂದು ಆಯಿಲ್ ನಿಂದ ಮತ್ತು ಸ್ಟೀಮ್ ನಿಂದ ಈ ಹೈ ಪ್ರೆಷರ್ ಹೋದಾಗ ಅಲ್ಲಿ ಇನ್ನೊಂದು ಎನ್ಸೈಮ್ ಅಥವಾ ಒಂದು ಕಿಣ್ವ ಡೆವಲಪ್ ಆಗುತ್ತೆ. ಅದರ ಹೆಸರು ನೈಟ್ರಿಕ್ ಆಕ್ಸೈಡ್ ಸಿಂಥೇಸ್. ಈ ನೈಟ್ರಿಕ್ ಆಕ್ಸೈಡ್ ಸಿಂಥೇಸ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಈ ರಕ್ತ ನಾಳಗಳನ್ನ ಉಪ್ಸುತ್ತೆ. ನೈಟ್ರಿಕ್ ಆಕ್ಸೈಡ್ ಕೆಲಸ ಏನು ಅಂತ ಹೇಳಿದ್ರೆ, ಈ ರಕ್ತ ನಾಳಗಳನ್ನ ಉಪ್ಸೋದು, ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಮಾಡೋದು. ಈ ಕಾಂಟ್ರೋಸೈಟ್ಸ್ ಫಸ್ಟೇ ಜಾಸ್ತಿ ಆಗುತ್ತೆ. ಜೊತೆಗೆ ಈ ನೈಟ್ರಿಕ್ ಆಕ್ಸೈಡ್ ಸಿಂಥೇಸ್ ಜಾಸ್ತಿ ಆಗಿರೋದ್ರಿಂದ ಅಲ್ಲಿ ರಕ್ತ ಸಂಚಾರ ಜಾಸ್ತಿ ಆಗುತ್ತೆ. ಅಲ್ಲಿ ಇರುವಂತ ಉರಿಯೂತ, ಇನ್ಫ್ಲಮೇಟರಿ ಎಕ್ಸುಡೇಟ್ಸ್ನೆಲ್ಲ ಹೊರಗಡೆ ಕ್ಲೀನ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಕೂಡ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಅದ್ರ ಜೊತೆಗೆ ಇನ್ನೊಂದೇನಂತ ಹೇಳಿದ್ರೆ, ಈ ಒಂದು ವ್ಯಾಸ್ಕ್ಯುಲರ್ ಎಂಡೋಥೆಲಿಯಲ್ ಡಿಸ್ಫಂಕ್ಷನ್ ಆಗದಂಗೆ, ಅಂದ್ರೆ ಹೊಸ ರಕ್ತ ನಳಗಳ ಉತ್ಪಾದನೆ ಮಾಡ್ಲಿಕ್ಕೆ ಕೂಡ ಕೆಲವು ಎನ್ಸೈಮ್ಸ್ಗಳು ಬಹಳ ಮುಖ್ಯ. ಅದನ್ನು ಕೂಡ ನ್ಯೂ ವ್ಯಾಸ್ಕ್ಯುಲೇಚರ್ ಅಂತ ನಾವೇನ್ ಹೇಳ್ತೀವಿ, ಹೊಸ ರಕ್ತ ನಳಗಳನ್ನ ಫಾರ್ಮೇಶನ್ ಆಗುತ್ತೆ. ನಿಮ್ಮ ಮಂಡಿಗಳು 10 ರಿಂದ 15 ವರ್ಷ ಹೆಂಗಾಗ್ತವೆ. ನನ್ನ ಸುಮಾರು ಜನ ಪೇಷಂಟ್ಸ್ ನಲ್ಲಿ ಇದೊಂದು ಟೆಕ್ನಿಕ್ ಫಾಲೋ ಮಾಡಿ ನೋಡಿದೀನಿ, ಅವರಿಗೆ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ. ನಿಮ್ಮ ಮಸಲ್ ಸ್ಟ್ರೆಂತ್ ಮಾಡೋದಿರ್ಬೋದು, ಒಳ್ಳೆ ಪೋಷಕಾಂಶಗಳ ಯುಕ್ತ ಆಹಾರ ಇರ್ಬೋದು, ನಿಮ್ಮ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಿರ್ಬೋದು. ಜೊತೆಗೆ ಈ ಒಂದು ಟೆಕ್ನಿಕ್ ನ ಫಾಲೋ ಮಾಡೋದ್ರಿಂದ ನಿಮ್ಮ ಮಂಡಿಯ ನೋವಿನಲ್ಲಿ ಸಾಕಷ್ಟು ಬದಲಾವಣೆ ತರಬಹುದು. ನಿಮ್ಮ ಮನೆಯಲ್ಲಿ ಹಿರಿಯರಿದ್ರೆ, ತುಂಬಾ ಮಂಡಿ ನೋವು ಅನುಭವಿಸ್ತಾ ಇದ್ರೆ, ಅಂತವರಿಗೆ ಬೇರೆ ಏನೋ ಒಂದು ಎಣ್ಣೆನೋ ಪೇನ್ಕಿಲ್ಲರ್ ಮಾತನೋ ಕೊಡೋಕ್ಕಿಂತ ಈ ವಿಡಿಯೋವನ್ನು ಫಾರ್ವರ್ಡ್ ಮಾಡಿ ಈ ಒಂದು ಟೆಕ್ನಿಕ್ ಮಾಡೋದನ್ನ ಅವರಿಗೆ ಹೇಳ್ಕೊಡಿ. ಅವರು ದೇ ವಿಲ್ ಡೆಫಿನೆಟ್ಲಿ ಥ್ಯಾಂಕ್ ಯು. ಇದೇ ತರ ಮತ್ತೊಂದು ವಿಡಿಯೋ ಒಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.